ಮಂಗಳೂರು ಮಹಾನಗರ ಪಾಲಿಕೆಯ ಏನು ಹಲವಾರು ವರ್ಷಗಳಿಂದ ಈ ಸ್ಥಗಿತಗೊಂಡಿದ್ದಂಥ ಒಂದು ಕಸಾಯಿಖಾನೆ ಇವತ್ತು ನಾವು ಅಧಿಕಾರಿಗಳ ಜೊತೆಗೆ ನಮ್ಮ ನಗರ ಪಾಲಿಕೆಯ ಚೇರ್ಮನ್ಗಳಾದಂಥ ಸುಮಿತ್ರ ಕರ್ಯ, ಮನೋಹರ್ ಶೆಟ್ಟಿ, ಅದೇ ರೀತಿ ಕಾರ್ಪೊರೇಟ್ ಭಾನುಮತಿ ನಮ್ಮ ಉಪಮೇಯರ್ ಅವರಿದ್ದಾರೆ, ಅದೇ ರೀತಿ ವೀಣಾ ಮಂಗಲ ನಮ್ಮ ಸಾಹಿತ್ಯ ಅಧ್ಯಕ್ಷರು, ಅದೇ ರೀತಿ ಕಾರ್ಪೊರೇಟ್ ಆದಂಥ ಜಯಲಕ್ಷ್ಮಿ ಶೆಟ್ಟಿ ಇವರೊಂದಿಗೆ ನಾವು ಅಧಿಕಾರಿಗಳ ತಂಡದೊಟ್ಟಿಗೆ ಇವತ್ತು ನಾವು ಇಲ್ಲಿ ಭೇಟಿ ನೀಡಿದ್ದೇವೆ. ಇಲ್ಲಿ ಏನು ಜನರೆಲ್ಲ ದೂರಿತ್ತು, ಇಲ್ಲಿ ಅಕ್ರಮಗಳು ನಡೀತಾ ಇದೆ, ಇನ್ನೂ ಕೂಡ ವಧೆ ಆಗ್ತಿದೆ ಎಂಬ ನಿಟ್ಟಿನಲ್ಲಿ ಇವತ್ತು ನಾವು ಈ ಪ್ರದೇಶಕ್ಕೆ ಭೇಟಿ ನೀಡುವಾಗ ಮೊದಲು ಕಾರ್ಯವಾಗ್ತಿದ್ದ ಜಾಗದಲ್ಲಿ, ವಧೆ ಆಗ್ತಿದ್ದ ಜಾಗದಲ್ಲಿ ಹಲವಾರು 3-4 ವರ್ಷಗಳಿಂದಲ್ಲಿ ಆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರ ಒಂದು ಆದೇಶದ ಮೇರೆಗೆ ಅದು ಸ್ಥಗಿತಗೊಂಡಿತ್ತು. ನೀವು ಹೊಸ ಬಿಲ್ಡಿಂಗನ್ನು ಕಟ್ಟಿ ಅದರಲ್ಲಿ ಆ ನೀರನ್ನು ಟ್ರೀಟ್ಮೆಂಟ್ ಮಾಡಿದ ನಂತರವೇ, ಅದು ನದಿಗೆ ಬಿಟ್ಟ ನಂತರವೇ ನೀವು ಅದನ್ನು ಪ್ರಾರಂಭಿಸಿ ಎಂಬ ಅವರ ಒಂದು ಸೂಚನೆ ಮೇರೆಗೆ ಹೊಸ ಕಟ್ಟಡ ಕೂಡ ಆಗ್ತಾಯಿದೆ. ಅದನ್ನು ಅಲ್ಲಿ ಯಾವುದೇ ರೀತಿ ಅಕ್ರಮ ಆಗ್ತಾ ಇರಲಿಲ್ಲ. ಆದರೆ ಹೊರಗಡೆ ಬರುವಾಗ ಇಲ್ಲಿ ಖಾಸಗಿ ಜಾಗದಲ್ಲಿ ಇಲ್ಲಿ ಪ್ರಾಣಿಗಳ ವಧೆ ಆಗ್ತಾ ಕಂಡು ಬಂದಿತ್ತು. ಅಂದರೆ ಕುರಿ ಇರ್ಬೋದು, ಆಡಿರ್ಬೋದು, ಕುರಿ ಮತ್ತು ಆಡಿರ್ಬೋದು. ಅದೇ ರೀತಿ ಅಕ್ರಮವಾಗಿ ದನ ಕೂಡ ಇಲ್ಲಿ ವಧೆ ಆಗ್ತಾ ಕಂಡು ಬಂದಿದೆ. ಎಲ್ಲ ಅದರ ಎಲುಬುಗಳು, ಮಾಂಸಗಳು, ಚರ್ಮಗಳು ಎಲ್ಲ ಕೂಡ ಇಲ್ಲಿ ದೊರೆತಿದ್ದಾವೆ. ಅದೇ ರೀತಿ ಕಟ್ಟಡ ಕೂಡ ಅಕ್ರಮವಾಗಿದೆ. ಖಂಡಿತವಾಗಿ ಇವತ್ತು ಎಲ್ಲಿ ಏನೆಲ್ಲ ಕಂಡು ಬಂದಿದೆ ಎಲ್ಲ ಅಕ್ರಮ. ಯಾವುದೇ ಇಲ್ಲಿ ಸಕ್ರಮವಾದ ಯಾವುದೂ ಇಲ್ಲ. ನಗರ ಪಾಲಿಕೆ ಯಾವುದಕ್ಕೆ ಕೂಡ ನಾವು ಅನುಮತಿಯನ್ನು ನೀಡಿಲ್ಲ. ಇದು ಇವತ್ತಿನ ಅಧಿಕಾರಿಗಳು ಕೂಡ ಸೂಚಿಸಿದ್ದೇನೆ. ನಾಳೆಯಿಂದ ಇದರ ವಿರುದ್ಧ ಕಾರ್ಯಾಚರಣೆ ಖಂಡಿತ ಆಗ್ತಾಯಿದೆ. ಈ ಒಂದು ಬಿಲ್ಡಿಂಗನ್ನು ಡೆಮಾಲಿಷನ್ ಮಾಡಬೇಕೆಂಬ ಸೂಚನೆ ಕೂಡ ಅಧಿಕಾರಿಗಳು ನೀಡಿದ್ದೇನೆ. ಆದಷ್ಟು ಬೇಗ ಇದನ್ನು ನಾವು ಸಂಪೂರ್ಣವಾಗಿ ತೆರವು ಮಾಡ್ತೇವೆ. ಅಧಿಕಾರಿಗಳು ಗೊತ್ತಿರದ ಥರ ಮಾಡಿರ್ಬೋದು, ಇಲ್ಲದೆ ಅವರು ಗೊತ್ತಿರದೇ ಇರ್ಬೋದು, ಹೇಳೋಕ್ಕಾಗಲ್ಲ. ಇವತ್ತು ನಮಗೇನು ಜನರಿಂದ, ಸಾರ್ವಜನಿಕರಿಂದ ದೂರು ಬಂದಿತ್ತು, ಆ ನೆಲೆಯಲ್ಲಿ ನಾವು ಇವತ್ತು ಈ ಒಂದು ಕಾರ್ಯಾಚರಣೆ ಕೈಗೊಂಡಿದ್ದೇವೆ. ಇಲ್ಲಿ ಖಂಡಿತವಾಗಿ ಎಲ್ಲ ಅಕ್ರಮವಾಗಿ ಕಂಡು ಬಂದಿದೆ. ಮುಂದಿನ ಖಂಡಿತವಾಗಿ ನಾವು ಅದಕ್ಕೆ ಕಾರ್ಯಪ್ರವೃತ್ತ ಆಗುತ್ತದೆ. ಈಗ ಅಕ್ರಮವಾಗಿ ಕಡಿಯುವಾಗ ಯಾವುದೇ ವೈದ್ಯರ ಅಗತ್ಯ ಇಲ್ಲ. ಅಲ್ಲಿ ಅದು ಸಕ್ರಮವಾಗಿ ಕಡಿಲಿಕ್ಕೆ ಮಾತ್ರ ವೈದ್ಯರ ಅಗತ್ಯ ಇರ್ತದೆ. ಅದರಿಂದ ಇದು ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು, ಹೆಲ್ತ್ ಆಫೀಸರಿಗೆ ಅವರ ಗಮನಕ್ಕೆ ಖಂಡಿತವಾಗಿ ಬರಲಿಕ್ಕಿಲ್ಲ. ಬಂದರೂ ಇವರು ಯಾಕೆ ಈಗ ಹೇಳಲಿಲ್ಲ ಅಂತ ನಾವು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ತನಿಖೆ ಮಾಡ್ತೇವೆ. ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತದಲ್ಲಿ ಗೌರವಾನ್ವಿತ ಮೇಯರ್ ಆಗಿರುವಂಥ ಮನೋಜ್ ಕುಮಾರ್ ಅವರ ನೇತೃತ್ವದಲ್ಲಿ ಉಪಮಹಾಪೌರರು ಮತ್ತು ಸ್ಥಾಯಿ ಸಮಿತಿಗಳ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಮಂಗಳೂರಿನಲ್ಲಿ ನಡೆಯುತ್ತಿರುವಂಥ ಅನಧಿಕೃತ ಕಸಾಯಿಖಾನೆಗಳಿಗೆ ದಡೀರಾಗಿ ಭೇಟಿ ಕೊಟ್ಟು ಅಲ್ಲಿ ಇರುವಂಥ ಎಲ್ಲ ಅಸ್ತವ್ಯಸ್ತಗಳು ಮತ್ತು ಯಾವ ರೀತಿಯಲ್ಲಿ ಆ ಒಂದು ಅನಧಿಕೃತ ಕಸಾಯಿಖಾನೆಗಳಲ್ಲಿ ಖಾಸಗಿ ಜಾಗದಲ್ಲಿ ಗೋ ಹತ್ಯೆಯನ್ನು ಮಾಡ್ತಾ ಇರುವಂಥದ್ದನ್ನು ಪತ್ತೆ ಹಚ್ಚಿ ಅಧಿಕಾರಿಗಳ ಮಧ್ಯದಲ್ಲಿ ಭಾಳ ದೊಡ್ಡ ರೀತಿಯ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ 30-35 ಕಡೆಗಳಲ್ಲಿ ಈ ರೀತಿ ಅನಧಿಕೃತ ಗೋಹತ್ಯೆ ಮಾಡುವಂಥ ಕಸಾಯಿಖಾನೆಗಳು ಇದೆ ಅಂತ ಹೇಳುವಂಥದ್ದು ಬಲ್ಲ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಇವತ್ತು ಒಂದು ಜಾಗಕ್ಕೆ ಮೇಯರ್ ಅವರು ಭೇಟಿ ಕೊಟ್ಟು ದಡೀರಾಗಿ ಅದನ್ನು ನಿಗ್ರಹಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ, ನಮ್ಮ ಪಕ್ಷ ಈ ರೀತಿಯ ಅನೈತಿಕವಾದಂಥ ಎಲ್ಲೋ ಒಂದು ಕಡೆ ಬೇನಾಮೆಯಾಗಿ ನಡೆಯುತ್ತಿರುವಂಥ ಕಸಾಯಿಖಾನೆಗಳಿಗೆ ನಾವೇ ನುಗ್ಗಿದ್ರೆ ಪೊಲೀಸ್ ಮತ್ತು ಅಧಿಕಾರಿಗಳ ಪರಿಸ್ಥಿತಿ ಏನಾಗಬಹುದು? ನುಗ್ಗುವಂಥದ್ದಕ್ಕೆ ನಾವು ಕೂಡ ಎಲ್ಲಿಯೂ ಹಿನ್ನಡೆ ಹಾಕಲ್ಲ. ಇದು ಒಂದು ಕೇವಲ ಟ್ರಯಲ್ ಆಗಿ ತೋರಿಸ್ಕೊಡ್ತಾ ಇದ್ದೇವೆ. ಈ ಮಣ್ಣು ನಮ್ಮ ಸಂಸ್ಕೃತಿ, ನಮ್ಮ ವಿಚಾರಧಾರೆಗೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ನಾವು ಬದ್ಧವಾಗಿದ್ದೇವೆ ಅಂತೇಳಿ ತೋರಿಸ್ಕೊಟ್ಟಿದ್ದೇವೆ. ಗೋಕಳ್ಳರು ಪೊಲಿಟಿಕಲ್ ಬ್ಯಾಕಿಂಗ್ ಇದೆ ಅನ್ನುವಂಥ ಕಾರಣಕ್ಕಾಗಿ ರಾಜಾರೋಷವಾಗಿ ಎದೆ ಬಿಚ್ಚಿಕೊಂಡು ಊರಿಡಿ ತಿರುಗಾಡ್ತಾ ಇದ್ದಾರೆ. ಅವರನ್ನು ಅರೆಸ್ಟ್ ಮಾಡಿದ್ರೆ ಸಣ್ಣ ಸಣ್ಣ ಕೇಸ್ ಹಾಕಿ ಅವರನ್ನು ಬಿಡ್ತಾ ಇದ್ದಾರೆ. ಯಾವುದೇ ರೀತಿಯ ಕ್ರಮಗಳಾಗ್ತಾ ಇಲ್ಲ. ಯಾರೋ ಮೇಲೆ ನೀವು ಗುಂಡು ಹೊಡಿಸೋ ಬದಲು ಇಂಥವ್ರ ಮೇಲೆ ಗುಂಡು ಹೊಡಿಸಿದ್ರೆ ಒಳ್ಳೇದನ್ನುವ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಹಿಂದೆ ನನ್ನ ಕ್ಷೇತ್ರದಲ್ಲಿ 3 ಕಡೆ, ಮೊದಲನೇದಾಗಿ ಇಡೀ ರಾಜ್ಯದಲ್ಲೇ ಮೊದಲ ಬಾರಿಗೆ ನಾವು ಅನಧಿಕೃತವಾಗಿ ಖಾಸಗಿ ಸ್ಥಳದಲ್ಲಿ ಯಾರು ಜಾನುವಾರು ಹತ್ಯೆಯನ್ನು ಮಾಡಿದ್ದಾರೆ ಆ ಸ್ಥಳವನ್ನು ಮುಟ್ಟುಗೋಲು ಹಾಕಲಿಕ್ಕೆ ಮೊದಲ ಬಾರಿ, ಇಡೀ ರಾಜ್ಯದಲ್ಲಿ ಮೊದಲ ಬಾರಿ ನನ್ನ ಕ್ಷೇತ್ರದಲ್ಲಿ 3 ಜಾಗದಲ್ಲಿ ನಾನು ಮಾಡಿದ್ದೆ. ಅದಾದ ನಂತರ ಇವ್ರದ್ದೆಲ್ಲ ಆಟ ಸ್ವಲ್ಪ ನಿಂತಿತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಹೆದರ್ತಾ ಇದ್ರು. ಇವರು MLA ಗಳಿರ್ಬೋದು, ಇಲ್ಲಿನ ಕಾರ್ಯಕರ್ತರು ಅದನ್ನು ಸ್ವಲ್ಪ ಫಾಲೋಅಪ್ ಮಾಡ್ತಾರೆ ಅನ್ನುವಂಥ ಮಾಹಿತಿಯಿಂದ ಸ್ವಲ್ಪ ಹೆದರಿದ್ದಾರೆ. ಮೊನ್ನೆ ಸಹ ಒಂದು ಕೇಸ್ ಆಗಿತ್ತು ಸುರತ್ಕಲ್ಲಲ್ಲಿ. ನಾನು ಪೊಲೀಸರಿಗೆ ಹೇಳಿದ್ದೆ, ನೀವು ಮಾಡುವಂಥ ಮಹಜರ್ ರಿಪೋರ್ಟಲ್ಲಿ RTCಯನ್ನು ನಮೂದು ಮಾಡಿ ಕಳಿಸಿ ಅನ್ನುವಂಥದ್ದನ್ನು. ಈಗ ಪುನಃ ಒಂದು ವೇಳೆ ಆದರೆ ಪೊಲೀಸರಿಗೆ ನಮ್ಮ ಜಾನುವಾರುಗಳ ರಕ್ಷಣೆ ಮಾಡಲಿಕ್ಕೆ ಆಗದಿದ್ದರೆ ನಾವು ಲಾ ಆ್ಯಂಡ್ ಆರ್ಡರ್ನ ವಿಷಯಕ್ಕಾಗಿ ಇಷ್ಟುವರೆಗೆ ಸುಮ್ಮನಿದ್ದೆವು. ಇನ್ನು ನಾವೇ ಹೋಗಿ ಲಾ ಆ್ಯಂಡ್ ಆರ್ಡರನ್ನು ನಮ್ಮ ಕೈಯಲ್ಲಿ ತೆಗೆದುಕೊಳ್ಬಾರ್ದಂಥ ಪರಿಸ್ಥಿತಿ ಬರಬಾರ್ದು. ಆದರೆ
ನಮ್ಗೆ ಅವಕಾಶ ಕೊಡೋದಿದ್ರೆ ಪೊಲೀಸರು ನಿದ್ರೆ ಮಾಡ್ತಾ ಕೂತ್ರೆ ನಾವು ಅದನ್ನು ಮಾಡ್ಲಿಕ್ಕೆ ಸಿದ್ಧರಿದ್ದೇವೆ. ನಾವೇ ಬಂದು ಏನಾದರೂ ಮಾಡಬೇಕಾಗ್ತದೆ ಮುಂದೆ. ಅಲ್ಲಿ ಬೀದಿ ಬಾಜಿಯವರನ್ನು ತೆಗಿಲಿಕ್ಕೆ ಹೇಳುವಾಗ ಅವ್ರು ಬರ್ಬೇಕಾಗ್ತಾರೆ, ನೀವು ದೊಡ್ಡ ದೊಡ್ಡ ಅಂಗಡಿ ಮುಟ್ಟುವುದಿಲ್ಲ, ಅವರಿಗೆ ಲೈಸೆನ್ಸ್ ಇಲ್ಲ ಅಂತ. ಅವ್ರು ಹೇಳ್ಕೊಡ್ತಾರೆ.